ಬೆಳಗಾವಿಯಲ್ಲಿ ಈ ಪರಿಸ್ಥಿತಿ ಆದರೆ ಇನ್ನು ಕರ್ನಾಟಕದಾದ್ಯಂತ ಎಲ್ಲಾ ಸಾರಿಗೆಗಳು ಕೂಡ ಸ್ತಬ್ಧವಾಗುವಂತಹ ಪರಿಸ್ಥಿತಿ. ಈ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಹಾಗಾದ್ರೆ ಈ ಮುಷ್ಕರಕ್ಕೆ ಯಾವ ರೀತಿಯ ಪ್ರಿಪರೇಷನ್ ಮಾಡಿಕೊಂಡಿದ್ದಾರೆ, ಏನಿರುತ್ತೆ ಏನಿರಲ್ಲ ಅನ್ನುವಂತಹ ಡೀಟೇಲ್ಸ್ ಅನ್ನ ವೀರೇಶ್ ನೀಡ್ತಾ ಹೋಗ್ತಾರೆ. ವೀರೇಶ್, ಬೆಂಗಳೂರಿನಲ್ಲೂ ಕೂಡ ಈಗ ಮುಷ್ಕರಕ್ಕೆ ಕರೆ ನೀಡಲಾಗಿದೆ. ಈ 20ನೇ ತಾರೀಕಿನಂದು ಏನಾಗುತ್ತೆ ಅನ್ನುವಂಥದ್ದು ನಾಳಿನ ಸಭೆ ಮೇಲೆ ನಿರ್ಧಾರ ಆಗುತ್ತೆ. ಆದ್ರೆ ಈಗ ಸಾರಿಗೆ ನೌಕರರು ಇದರ ಜೊತೆ ಜನರು ಏನ್ ಹೇಳ್ತಿದ್ದಾರೆ? ಅಶ್ವಿನಿ, 19 ಅಂದ್ರೆ ಮಂಗಳವಾರ ಮಧ್ಯರಾತ್ರಿ 12 ಗಂಟೆ ಮೇಲೆ ಯಾರು ಬಸ್ ಓಡಿಸಲ್ಲ, ಎಲ್ಲಾ ಮನೆಯಲ್ಲಿ ಇರಲಿದ್ದಾರೆ. ಇವರು ಫ್ರೀಡಂ ಪಾರ್ಕ್ ಅಲ್ಲಿ ಮತ್ತು ರಸ್ತೆಗೆ ಬಂದು ಒಂದ್ ಕಡೆ ಹೋರಾಟ ಮಾಡಲ್ಲ, ಪ್ರತಿಭಟನೆ ಮಾಡಲ್ಲ, ರಜೆ ಹಾಕಿ ಮನೆಯಲ್ಲಿ ಇರಲಿದ್ದಾರೆ. ಯಾಕಂದ್ರೆ 1,15,000 ನೌಕರರು ಇದೀಗ ಮುಷ್ಕರಕ್ಕೆ ಧುಮುಕಲಿದ್ದಾರೆ. ಈಗ ಸಾರಿಗೆ ಮುಖಂಡರ ಹೋರಾಟಕ್ಕೆ ಒಂದ್ ಕಡೆ ಜೈ ಎಂದಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಈಗ ನಾನು ಇಲ್ಲಿನ ಬಸ್ ಮಾಲೀಕರನ್ನ ಮತ್ತು ಕಂಡಕ್ಟರ್ನೆಲ್ಲ ಮಾತಾಡಿಸಿದೆ. ಹೌದು, ನಮಗೆ ಹಿಂಬಾಗಿ ಕೊಡಬೇಕು ಮತ್ತು ಸಂಬಳ ಹೆಚ್ಚಳ ಮಾಡಬೇಕು, ಬಟ್ ಸರ್ಕಾರ ಇದುವರೆಗೂ ಮಾಡಿಲ್ಲ, ಅದು ಕಡಿಮೆ ಕೊಟ್ಟಿದೆ ಎಂಬುದು ಒಂದ್ ಕಡೆ ಆಕ್ರೋಶ ಕಾರಣವಾಗಿದೆ. ಆ ಒಂದು ದೃಷ್ಟಿಯಿಂದ ಇವತ್ತು ದೊಡ್ಡ ಮಟ್ಟದಲ್ಲಿ ಒಂದ್ ಕಡೆ ಹೋರಾಟ ಮಾಡಲು ಒಂದ್ ಕಡೆ ಮುಂದಾಗಿದ್ದಾರೆ. ಯಾಕಂದ್ರೆ ಮೇ 20ರಂದು ಒಂದ್ ಕಡೆ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ಇದುವರೆಗೂ ಇನ್ನೂ ಸರ್ಕಾರ ಸಂಧಾನ ಸಭೆ ಆಗಿಲ್ಲ, ಮತ್ತೊಂದು ಕಡೆ ಮತ್ತೊಂದು ಸುತ್ತಿನ ಸಭೆ ಕರೆದಿಲ್ಲ. ಆ ಒಂದು ದೃಷ್ಟಿಯಿಂದ ಇದೀಗ ದೊಡ್ಡ ಮಟ್ಟದಲ್ಲಿ ಹೋರಾಟಕ್ಕೆ ತಯಾರಿ ನಡೆಸಿದ್ದಾರೆ. ಯಾಕಂದ್ರೆ ಜಿಲ್ಲಾವಾರು ಸಮಾವೇಶ ಮಾಡಿದ್ದಾರೆ. ಪ್ರತಿಯೊಂದು ಡಿಪೋ ಹೋಗಿ ಒಂದ್ ಕಡೆ ಅಧಿಕಾರಿಗಳ ಜೊತೆ ನೌಕರರ ಜೊತೆ ಮಾತಾಡಿದ್ದಾರೆ. ಮುಷ್ಕರದಲ್ಲಿ ಭಾಗಿಯಾಗಿ ಅಂತ ಒಂದ್ ಕಡೆ ಮನವಿ ಸಹ ಮುಖಂಡರು ಸಹ ಮಾಡಿಕೊಂಡಿದ್ದಾರೆ. ಯಾಕಂದ್ರೆ ಸುಮಾರು ವರ್ಷಗಳ ಬೇಡಿಕೆ. ಯಾಕಂದ್ರೆ ಈ ಹಿಂದೆ ಬಿಜೆಪಿ ಸರ್ಕಾರ ಇರುವಾಗ 15% ಹೆಚ್ಚಳ ಮಾಡಿತ್ತು. ಅಲ್ಲಿಂದ ಕೋವಿಡ್ ಬಂತು, ಅದಾದ ನಂತರ ಯಾವುದೇ ರೀತಿಯ ಸಂಬಳ ಹೆಚ್ಚಳ ಮಾಡಿಲ್ಲ. ಆ ಒಂದು ದೃಷ್ಟಿಯಿಂದ 15ರಿಂದ 18% ಹೆಚ್ಚಳ ಮಾಡಿ ಅಂತ ಈಗ ಪಟ್ಟು ಹಿಡಿದಿದ್ದಾರೆ. ಬಟ್ ನೌಕರರ ಒತ್ತಾಯ 25% ಅಂತ. ಹೀಗಾಗಿ ಸದ್ಯಕ್ಕೆ 12% ಈಗ ಸರ್ಕಾರ ಮಾಡಿದೆ. ಆ ಒಂದು ವೇತನ ಹೆಚ್ಚಳಕ್ಕೆ ಈಗ ನೌಕರರು ಮುಖಂಡರು ತಿರಸ್ಕಾರ ಮಾಡಿದ್ದಾರೆ. ಮತ್ತೊಂದ್ ಕಡೆ 38 ತಿಂಗಳ ಹಿಂಬಾಕಿ ಅಂತ ಹಿಂಬಾಕಿ ನೀಡಿ ಅಂತ ಒಂದ್ ಕಡೆ ಒತ್ತಾಯ ಮಾಡಿದ್ರು. ಈಗ 26 ತಿಂಗಳ ಹಿಂಬಾಕಿಯನ್ನು ನೀಡಿದ್ದಾರೆ. ನೌಕರರು ಅದಕ್ಕೆ ಓಕೆ ಅಂದಿದ್ದಾರೆ. ಬಟ್ ಇದು ಸಂಬಳ ವೇತನ ಹೆಚ್ಚಳಕ್ಕೆ ಈಗ ಓಕೆ ಅಂದಿಲ್ಲ. 1/1/2024ರಿಂದ ಸಂಬಳ ಹೆಚ್ಚಳ ಮಾಡಬೇಕೆಂಬುದು ಒಂದ್ ಕಡೆ ಪಟ್ಟು ಹಿಡಿದಿದ್ದಾರೆ. ಸರ್ಕಾರ 1/1/2025ರಿಂದ ವೇತನ ಮಾಡ್ತು ಅಂತ ಒಂದ್ ಕಡೆ ಸರ್ಕಾರ ಆದೇಶ ಮಾಡಿತ್ತು. ಬಟ್ ಆದೇಶವನ್ನ ತಿರಸ್ಕಾರ ಮಾಡಿದ್ರೆ ಆ ಒಂದು ದೃಷ್ಟಿಯಿಂದ ಮಂಗಳವಾರ ಮೇ 19ರಂದು ಕಪ್ಪು ಬಾವುಟ ಪ್ರದರ್ಶನ ಮಾಡಲಿದ್ದಾರೆ. ಮೇ 20 ಅಂದ್ರೆ ಮಧ್ಯರಾತ್ರಿಯಿಂದ ಬಸ್ ಓಡಾಡಲ್ಲ. 4 ನಿಗಮದ ನೌಕರರು ಒಂದ್ ಕಡೆ ಹೋರಾಟದಲ್ಲಿ ಭಾಗಿ ಆಗಲಿದ್ದಾರೆ ಒಂದ್ ಕಡೆ ಹೇಳಲಾಗ್ತಿದೆ. ಮತ್ತೊಂದ್ ಕಡೆ ಹಿಂಬಾಕಿ ವಿಚಾರದಲ್ಲಿ ಒಂದ್ ಕಡೆ ಸರ್ಕಾರ ಗೊಂದಲ ಮೂಡಿದೆ, ಎಡವಟ್ಟು ಮಾಡಿದೆ. ಇಲ್ಲಿ ಭ್ರಷ್ಟಾಚಾರ ಆಗಿದೆ ಎಂಬುದು ಗಂಭೀರ ಆರೋಪ ಮುಖಂಡರು ಸಹ ಮಾಡ್ತಿದ್ದಾರೆ. ಯಾಕಂದ್ರೆ ಕೆಲವರಿಗೆ 26 ತಿಂಗಳ ಹಿಂಬಾಕಿ ನೀಡಿ ಈಗ ಹಣವನ್ನು ವಾಪಸ್ ಕೇಳ್ತಿದ್ದಾರೆ. ಯಾಕಂದ್ರೆ ಸರ್ಕಾರ ಈಗ ಸದ್ಯ 11 ತಿಂಗಳ ಹಿಂಬಾಕಿಯನ್ನ ಹಣ ಬಿಡುಗಡೆ ಮಾಡಿತ್ತು. ಆದ್ರೆ ಈಗ ತಾಂತ್ರಿಕ ದೋಷದಿಂದ 26 ತಿಂಗಳ ಹಿಂಬಾಕಿಯನ್ನ ಸುಮಾರು 100 ಜನಕ್ಕೆ ಹಾಕಿದ್ದಾರೆ. ಆ ಒಂದು ದೃಷ್ಟಿಯಿಂದ ಈಗ ಸರ್ಕಾರ ಹಣ ವಾಪಸ್ ಕೇಳ್ತಿದೆ. ಆ ಒಂದು ದೃಷ್ಟಿಯಿಂದ ಸರ್ಕಾರಕ್ಕೆ ಒಂದ್ ಕಡೆ ಮುಖಂಡರು ಮತ್ತೊಂದ್ ಕಡೆ ನೌಕರು ಆಕ್ರೋಶ ಕಾರಣವಾಗಿದೆ. ಹೀಗಾಗಿ ಈ ಬಾರಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲು ಮುಂದಾಗಿದ್ದಾರೆ ಅಶ್ವಿನಿ. ಅದಲ್ಲದೆ ನಾಳೆ ಕಾರ್ಮಿಕ ಕಮಿಷನರ್ ಒಂದ್ ಕಡೆ ಸಭೆ ಕರೆದಿದ್ದಾರೆ, ರಾಜ್ಯ ಸಂಧಾನ ಸಭೆ ಕರೆದಿದ್ದಾರೆ. ಆ ಒಂದು ಸಭೆಯಲ್ಲಿ 4 ನಿಗಮದ ಎಂಡಿಗಳು ಮತ್ತೊಂದ್ ಕಡೆ ಮುಖಂಡರು ನೌಕರರು ಭಾಗಿಯಾಗಲಿದ್ದಾರೆ. ಆ ಒಂದು ಸಭೆಯಲ್ಲಿ ಏನಾದರೂ ಯಶಸ್ವಿ ಆಗುತ್ತಾ ಎಂಬುದು ಕಾದು ನೋಡಬೇಕಾಗುತ್ತೆ. ಯಾಕಂದ್ರೆ ಒಂದ್ ಕಡೆ ಸಿಎಂ ನೇತೃತ್ವದಲ್ಲಿ ಸಭೆ ಆಯಿತು, ಸಾರಿಗೆ ಸಚಿವರು ನೇತೃತ್ವದಲ್ಲಿ ಸಭೆ ಆಯಿತು, ಅಧಿಕಾರಿಗಳ ನೇತೃತ್ವದಲ್ಲಿ ಸಭೆ ಆಯಿತು. ನಾಳೆ ಸಭೆ ಸಂಧಾನ ಆಗುತ್ತೆ ಇಲ್ವಾ ಎಂಬುದು ಕಾದು ನೋಡಬೇಕಾಗುತ್ತೆ. ಬಟ್ ನೌಕರರು ಮಾತ್ರ ತಮ್ಮ ಬೇಡಿಕೆ ವಿಚಾರವಾಗಿ ಪಟ್ಟು ಬಿಡ್ತಿಲ್ಲ. 1/1/2024ರಿಂದ ವೇತನ ಹೆಚ್ಚಳ ಮಾಡಬೇಕಂತ ಪಟ್ಟು ಹಿಡಿದಿದ್ದಾರೆ ಅಶ್ವಿನಿ. ಆಲ್ ರೈಟ್ ವೀರೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಬೆಳಗಾವಿಯಲ್ಲಿ ಈ ಪರಿಸ್ಥಿತಿ ಆದರೆ ಇನ್ನು ಕರ್ನಾಟಕದಾದ್ಯಂತ ಎಲ್ಲಾ ಸಾರಿಗೆಗಳು ಕೂಡ ಸ್ತಬ್ಧವಾಗುವಂತಹ ಪರಿಸ್ಥಿತಿ. ಈ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಹಾಗಾದ್ರೆ ಈ ಮುಷ್ಕರಕ್ಕೆ ಯಾವ ರೀತಿಯ ಪ್ರಿಪರೇಷನ್ ಮಾಡಿಕೊಂಡಿದ್ದಾರೆ, ಏನಿರುತ್ತೆ ಏನಿರಲ್ಲ ಅನ್ನುವಂತಹ ಡೀಟೇಲ್ಸ್ ಅನ್ನ ವೀರೇಶ್ ನೀಡ್ತಾ ಹೋಗ್ತಾರೆ. ವೀರೇಶ್, ಬೆಂಗಳೂರಿನಲ್ಲೂ ಕೂಡ ಈಗ ಮುಷ್ಕರಕ್ಕೆ ಕರೆ ನೀಡಲಾಗಿದೆ. ಈ 20ನೇ ತಾರೀಕಿನಂದು ಏನಾಗುತ್ತೆ ಅನ್ನುವಂಥದ್ದು ನಾಳಿನ ಸಭೆ ಮೇಲೆ ನಿರ್ಧಾರ ಆಗುತ್ತೆ. ಆದ್ರೆ ಈಗ ಸಾರಿಗೆ ನೌಕರರು ಇದರ ಜೊತೆ ಜನರು ಏನ್ ಹೇಳ್ತಿದ್ದಾರೆ? ಅಶ್ವಿನಿ, 19 ಅಂದ್ರೆ ಮಂಗಳವಾರ ಮಧ್ಯರಾತ್ರಿ 12 ಗಂಟೆ ಮೇಲೆ ಯಾರು ಬಸ್ ಓಡಿಸಲ್ಲ, ಎಲ್ಲಾ ಮನೆಯಲ್ಲಿ ಇರಲಿದ್ದಾರೆ. ಇವರು ಫ್ರೀಡಂ ಪಾರ್ಕ್ ಅಲ್ಲಿ ಮತ್ತು ರಸ್ತೆಗೆ ಬಂದು ಒಂದ್ ಕಡೆ ಹೋರಾಟ ಮಾಡಲ್ಲ, ಪ್ರತಿಭಟನೆ ಮಾಡಲ್ಲ, ರಜೆ ಹಾಕಿ ಮನೆಯಲ್ಲಿ ಇರಲಿದ್ದಾರೆ. ಯಾಕಂದ್ರೆ 1,15,000 ನೌಕರರು ಇದೀಗ ಮುಷ್ಕರಕ್ಕೆ ಧುಮುಕಲಿದ್ದಾರೆ. ಈಗ ಸಾರಿಗೆ ಮುಖಂಡರ ಹೋರಾಟಕ್ಕೆ ಒಂದ್ ಕಡೆ ಜೈ ಎಂದಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಈಗ ನಾನು ಇಲ್ಲಿನ ಬಸ್ ಮಾಲೀಕರನ್ನ ಮತ್ತು ಕಂಡಕ್ಟರ್ನೆಲ್ಲ ಮಾತಾಡಿಸಿದೆ. ಹೌದು, ನಮಗೆ ಹಿಂಬಾಗಿ ಕೊಡಬೇಕು ಮತ್ತು ಸಂಬಳ ಹೆಚ್ಚಳ ಮಾಡಬೇಕು, ಬಟ್ ಸರ್ಕಾರ ಇದುವರೆಗೂ ಮಾಡಿಲ್ಲ, ಅದು ಕಡಿಮೆ ಕೊಟ್ಟಿದೆ ಎಂಬುದು ಒಂದ್ ಕಡೆ ಆಕ್ರೋಶ ಕಾರಣವಾಗಿದೆ. ಆ ಒಂದು ದೃಷ್ಟಿಯಿಂದ ಇವತ್ತು ದೊಡ್ಡ ಮಟ್ಟದಲ್ಲಿ ಒಂದ್ ಕಡೆ ಹೋರಾಟ ಮಾಡಲು ಒಂದ್ ಕಡೆ ಮುಂದಾಗಿದ್ದಾರೆ. ಯಾಕಂದ್ರೆ ಮೇ 20ರಂದು ಒಂದ್ ಕಡೆ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ಇದುವರೆಗೂ ಇನ್ನೂ ಸರ್ಕಾರ ಸಂಧಾನ ಸಭೆ ಆಗಿಲ್ಲ, ಮತ್ತೊಂದು ಕಡೆ ಮತ್ತೊಂದು ಸುತ್ತಿನ ಸಭೆ ಕರೆದಿಲ್ಲ. ಆ ಒಂದು ದೃಷ್ಟಿಯಿಂದ ಇದೀಗ ದೊಡ್ಡ ಮಟ್ಟದಲ್ಲಿ ಹೋರಾಟಕ್ಕೆ ತಯಾರಿ ನಡೆಸಿದ್ದಾರೆ. ಯಾಕಂದ್ರೆ ಜಿಲ್ಲಾವಾರು ಸಮಾವೇಶ ಮಾಡಿದ್ದಾರೆ. ಪ್ರತಿಯೊಂದು ಡಿಪೋ ಹೋಗಿ ಒಂದ್ ಕಡೆ ಅಧಿಕಾರಿಗಳ ಜೊತೆ ನೌಕರರ ಜೊತೆ ಮಾತಾಡಿದ್ದಾರೆ. ಮುಷ್ಕರದಲ್ಲಿ ಭಾಗಿಯಾಗಿ ಅಂತ ಒಂದ್ ಕಡೆ ಮನವಿ ಸಹ ಮುಖಂಡರು ಸಹ ಮಾಡಿಕೊಂಡಿದ್ದಾರೆ. ಯಾಕಂದ್ರೆ ಸುಮಾರು ವರ್ಷಗಳ ಬೇಡಿಕೆ. ಯಾಕಂದ್ರೆ ಈ ಹಿಂದೆ ಬಿಜೆಪಿ ಸರ್ಕಾರ ಇರುವಾಗ 15% ಹೆಚ್ಚಳ ಮಾಡಿತ್ತು. ಅಲ್ಲಿಂದ ಕೋವಿಡ್
ಕೋವಿಡ್ ಬಂತು, ಅದಾದ ನಂತರ ಯಾವುದೇ ರೀತಿಯ ಸಂಬಳ ಹೆಚ್ಚಳ ಮಾಡಿಲ್ಲ. ಆ ಒಂದು ದೃಷ್ಟಿಯಿಂದ 15ರಿಂದ 18% ಹೆಚ್ಚಳ ಮಾಡಿ ಅಂತ ಈಗ ಪಟ್ಟು ಹಿಡಿದಿದ್ದಾರೆ. ಬಟ್ ನೌಕರರ ಒತ್ತಾಯ 25% ಅಂತ. ಹೀಗಾಗಿ ಸದ್ಯಕ್ಕೆ 12% ಈಗ ಸರ್ಕಾರ ಮಾಡಿದೆ. ಆ ಒಂದು ವೇತನ ಹೆಚ್ಚಳಕ್ಕೆ ಈಗ ನೌಕರರು ಮುಖಂಡರು ತಿರಸ್ಕಾರ ಮಾಡಿದ್ದಾರೆ. ಮತ್ತೊಂದ್ ಕಡೆ 38 ತಿಂಗಳ ಹಿಂಬಾಕಿ ನೀಡಿ ಅಂತ ಒಂದ್ ಕಡೆ ಒತ್ತಾಯ ಮಾಡಿದ್ರು. ಈಗ 26 ತಿಂಗಳ ಹಿಂಬಾಕಿಯನ್ನು ನೀಡಿದ್ದಾರೆ. ನೌಕರರು ಅದಕ್ಕೆ ಓಕೆ ಅಂದಿದ್ದಾರೆ. ಬಟ್ ಇದು ಸಂಬಳ ವೇತನ ಹೆಚ್ಚಳಕ್ಕೆ ಈಗ ಓಕೆ ಅಂದಿಲ್ಲ. 1/1/2024ರಿಂದ ಸಂಬಳ ಹೆಚ್ಚಳ ಮಾಡಬೇಕೆಂಬುದು ಒಂದ್ ಕಡೆ ಪಟ್ಟು ಹಿಡಿದಿದ್ದಾರೆ. ಸರ್ಕಾರ 1/1/2025ರಿಂದ ವೇತನ ಮಾಡ್ತು ಅಂತ ಒಂದ್ ಕಡೆ ಸರ್ಕಾರ ಆದೇಶ ಮಾಡಿತ್ತು. ಬಟ್ ಆದೇಶವನ್ನ ತಿರಸ್ಕಾರ ಮಾಡಿದ್ರೆ ಆ ಒಂದು ದೃಷ್ಟಿಯಿಂದ ಮಂಗಳವಾರ ಮೇ 19ರಂದು ಕಪ್ಪು ಬಾವುಟ ಪ್ರದರ್ಶನ ಮಾಡಲಿದ್ದಾರೆ. ಮೇ 20 ಅಂದ್ರೆ ಮಧ್ಯರಾತ್ರಿಯಿಂದ ಬಸ್ ಓಡಾಡಲ್ಲ. 4 ನಿಗಮದ ನೌಕರರು ಒಂದ್ ಕಡೆ ಹೋರಾಟದಲ್ಲಿ ಭಾಗಿ ಆಗಲಿದ್ದಾರೆ ಅಂತ ಕಡೆ ಹೇಳಲಾಗ್ತಿದೆ. ಮತ್ತೊಂದ್ ಕಡೆ ಹಿಂಬಾಕಿ ವಿಚಾರದಲ್ಲಿ ಒಂದ್ ಕಡೆ ಸರ್ಕಾರ ಗೊಂದಲ ಮೂಡಿದೆ, ಎಡವಟ್ಟು ಮಾಡಿದೆ. ಇಲ್ಲಿ ಭ್ರಷ್ಟಾಚಾರ ಆಗಿದೆ ಎಂಬುದು ಗಂಭೀರ ಆರೋಪ ಮುಖಂಡರು ಸಹ ಮಾಡ್ತಿದ್ದಾರೆ. ಯಾಕಂದ್ರೆ ಕೆಲವರಿಗೆ 26 ತಿಂಗಳ ಹಿಂಬಾಕಿ ನೀಡಿ ಈಗ ಹಣವನ್ನು ವಾಪಸ್ ಕೇಳ್ತಿದ್ದಾರೆ. ಯಾಕಂದ್ರೆ ಸರ್ಕಾರ ಈಗ ಸದ್ಯ 11 ತಿಂಗಳ ಹಿಂಬಾಕಿಯನ್ನ ಹಣ ಬಿಡುಗಡೆ ಮಾಡಿತ್ತು. ಆದ್ರೆ ಈಗ ತಾಂತ್ರಿಕ ದೋಷದಿಂದ 26 ತಿಂಗಳ ಹಿಂಬಾಕಿಯನ್ನ ಸುಮಾರು 100 ಜನಕ್ಕೆ ಹಾಕಿದ್ದಾರೆ. ಆ ಒಂದು ದೃಷ್ಟಿಯಿಂದ ಈಗ ಸರ್ಕಾರ ಹಣ ವಾಪಸ್ ಕೇಳ್ತಿದೆ. ಆ ಒಂದು ದೃಷ್ಟಿಯಿಂದ ಸರ್ಕಾರಕ್ಕೆ ಒಂದ್ ಕಡೆ ಮುಖಂಡರು ಮತ್ತೊಂದ್ ಕಡೆ ನೌಕರು ಆಕ್ರೋಶ ಕಾರಣವಾಗಿದೆ. ಹೀಗಾಗಿ ಈ ಬಾರಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲು ಮುಂದಾಗಿದ್ದಾರೆ ಅಶ್ವಿನಿ. ಅದಲ್ಲದೆ ನಾಳೆ ಕಾರ್ಮಿಕ ಕಮಿಷನರ್ ಒಂದ್ ಕಡೆ ಸಭೆ ಕರೆದಿದ್ದಾರೆ, ರಾಜ್ಯ ಸಂಧಾನ ಸಭೆ ಕರೆದಿದ್ದಾರೆ. ಆ ಒಂದು ಸಭೆಯಲ್ಲಿ 4 ನಿಗಮದ ಎಂಡಿಗಳು ಮತ್ತೊಂದ್ ಕಡೆ ಮುಖಂಡರು ನೌಕರು ಭಾಗಿಯಾಗಲಿದ್ದಾರೆ. ಆ ಒಂದು ಸಭೆಯಲ್ಲಿ ಏನಾದರೂ ಯಶಸ್ವಿ ಆಗುತ್ತಾ ಎಂಬುದು ಕಾದು ನೋಡಬೇಕಾಗುತ್ತೆ. ಯಾಕಂದ್ರೆ ಒಂದ್ ಕಡೆ ಸಿಎಂ ನೇತೃತ್ವದಲ್ಲಿ ಸಭೆ ಆಯಿತು, ಸಾರಿಗೆ ಸಚಿವರು ನೇತೃತ್ವದಲ್ಲಿ ಸಭೆ ಆಯಿತು, ಅಧಿಕಾರಿಗಳ ನೇತೃತ್ವದಲ್ಲಿ ಸಭೆ ಆಯಿತು. ನಾಳೆ ಸಭೆ ಸಂಧಾನ ಆಗುತ್ತೆ ಇಲ್ವಾ ಎಂಬುದು ಕಾದು ನೋಡಬೇಕಾಗುತ್ತೆ. ಬಟ್ ನೌಕರರು ಮಾತ್ರ ತಮ್ಮ ಬೇಡಿಕೆ ವಿಚಾರವಾಗಿ ಪಟ್ಟು ಬಿಡ್ತಿಲ್ಲ. 1/1/2024ರಿಂದ ವೇತನ ಹೆಚ್ಚಳ ಮಾಡಬೇಕಂತ ಪಟ್ಟು ಹಿಡಿದಿದ್ದಾರೆ ಅಶ್ವಿನಿ. ಆಲ್ ರೈಟ್ ವೀರೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಬೆಳಗಾವಿಯಲ್ಲಿ ಈ ಪರಿಸ್ಥಿತಿ ಆದ್ರೆ ಇನ್ನು ಕರ್ನಾಟಕದಾದ್ಯಂತ ಎಲ್ಲಾ ಸಾರಿಗೆಗಳು ಕೂಡ ಸ್ತಬ್ಧವಾಗುವಂತಹ ಪರಿಸ್ಥಿತಿ. ಈ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಹಾಗಾದ್ರೆ ಈ ಮುಷ್ಕರಕ್ಕೆ ಯಾವ ರೀತಿಯ ಪ್ರಿಪರೇಷನ್ ಮಾಡ್ಕೊಂಡಿದ್ದಾರೆ, ಏನಿರುತ್ತೆ ಏನಿರಲ್ಲ ಅನ್ನುವಂತಹ ಡೀಟೇಲ್ಸ್ ಅನ್ನ ವೀರೇಶ್ ನೀಡ್ತಾ ಹೋಗ್ತಾರೆ. ವೀರೇಶ್, ಬೆಂಗಳೂರಿನಲ್ಲೂ ಕೂಡ ಈಗ ಮುಷ್ಕರಕ್ಕೆ ಕರೆ ನೀಡಲಾಗಿದೆ. ಈ 20ನೇ ತಾರೀಕಿನಂದು ಏನಾಗುತ್ತೆ ಅನ್ನುವಂಥದ್ದು ನಾಳಿನ ಸಭೆ ಮೇಲೆ ನಿರ್ಧಾರ ಆಗುತ್ತೆ. ಆದ್ರೆ ಈಗ ಸಾರಿಗೆ ನೌಕರರು ಇದರ ಜೊತೆ ಜನರು ಏನ್ ಹೇಳ್ತಿದ್ದಾರೆ? ಅಶ್ವಿನಿ, 19 ಅಂದ್ರೆ ಮಂಗಳವಾರ ಮಧ್ಯರಾತ್ರಿ 12 ಗಂಟೆ ಮೇಲೆ ಯಾರು ಬಸ್ ಓಡಿಸಲ್ಲ, ಎಲ್ಲಾ ಮನೆಯಲ್ಲಿ ಇರಲಿದ್ದಾರೆ. ಇವರು ಫ್ರೀಡಂ ಪಾರ್ಕ್ ಅಲ್ಲಿ ಮತ್ತು ರಸ್ತೆಗೆ ಬಂದು ಒಂದ್ ಕಡೆ ಹೋರಾಟ ಮಾಡಲ್ಲ, ಪ್ರತಿಭಟನೆ ಮಾಡಲ್ಲ, ರಜೆ ಹಾಕಿ ಮನೆಯಲ್ಲಿ ಇರಲಿದ್ದಾರೆ. ಯಾಕಂದ್ರೆ 1,15,000 ನೌಕರರು ಇದೀಗ ಮುಷ್ಕರಕ್ಕೆ ಧುಮುಕಲಿದ್ದಾರೆ. ಈಗ ಸಾರಿಗೆ ಮುಖಂಡರ ಹೋರಾಟಕ್ಕೆ ಒಂದ್ ಕಡೆ ಜೈ ಎಂದಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಈಗ ನಾನು ಇಲ್ಲಿನ ಬಸ್ ಮಾಲೀಕರನ್ನ ಮತ್ತು ಕಂಡಕ್ಟರ್ನೆಲ್ಲ ಮಾತಾಡಿಸಿದೆ. ಹೌದು, ನಮಗೆ ಹಿಂಬಾಗಿ ಕೊಡಬೇಕು ಮತ್ತು ಸಂಬಳ ಹೆಚ್ಚಳ ಮಾಡಬೇಕು, ಬಟ್ ಸರ್ಕಾರ ಇದುವರೆಗೂ ಮಾಡಿಲ್ಲ, ಅದು ಕಡಿಮೆ ಕೊಟ್ಟಿದೆ ಎಂಬುದು ಒಂದ್ ಕಡೆ ಆಕ್ರೋಶ ಕಾರಣವಾಗಿದೆ. ಆ ಒಂದು ದೃಷ್ಟಿಯಿಂದ ಇವತ್ತು ದೊಡ್ಡ ಮಟ್ಟದಲ್ಲಿ ಒಂದ್ ಕಡೆ ಹೋರಾಟ ಮಾಡಲು ಒಂದ್ ಕಡೆ ಮುಂದಾಗಿದ್ದಾರೆ. ಯಾಕಂದ್ರೆ ಮೇ 20ರಂದು ಒಂದ್ ಕಡೆ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ಇದುವರೆಗೂ ಇನ್ನೂ ಸರ್ಕಾರ ಸಂಧಾನ ಸಭೆ ಆಗಿಲ್ಲ, ಮತ್ತೊಂದು ಕಡೆ ಮತ್ತೊಂದು ಸುತ್ತಿನ ಸಭೆ ಕರೆದಿಲ್ಲ. ಆ ಒಂದು ದೃಷ್ಟಿಯಿಂದ ಇದೀಗ ದೊಡ್ಡ ಮಟ್ಟದಲ್ಲಿ ಹೋರಾಟಕ್ಕೆ ತಯಾರಿ ನಡೆಸಿದ್ದಾರೆ. ಯಾಕಂದ್ರೆ ಜಿಲ್ಲಾವಾರು ಸಮಾವೇಶ ಮಾಡಿದ್ದಾರೆ. ಪ್ರತಿಯೊಂದು ಡಿಪೋ ಹೋಗಿ ಒಂದ್ ಕಡೆ ಅಧಿಕಾರಿಗಳ ಜೊತೆ ನೌಕರರ ಜೊತೆ ಮಾತಾಡಿದ್ದಾರೆ. ಮುಷ್ಕರದಲ್ಲಿ ಭಾಗಿಯಾಗಿ ಅಂತ ಒಂದ್ ಕಡೆ ಮನವಿ ಸಹ ಮುಖಂಡರು ಸಹ ಮಾಡಿಕೊಂಡಿದ್ದಾರೆ. ಯಾಕಂದ್ರೆ ಸುಮಾರು ವರ್ಷಗಳ ಬೇಡಿಕೆ. ಯಾಕಂದ್ರೆ ಈ ಹಿಂದೆ ಬಿಜೆಪಿ ಸರ್ಕಾರ ಇರುವಾಗ 15% ಹೆಚ್ಚಳ ಮಾಡಿತ್ತು. ಅಲ್ಲಿಂದ ಕೋವಿಡ್ ಬಂತು, ಅದಾದ ನಂತರ ಯಾವುದೇ ರೀತಿಯ ಸಂಬಳ ಹೆಚ್ಚಳ ಮಾಡಿಲ್ಲ. ಆ ಒಂದು ದೃಷ್ಟಿಯಿಂದ 15ರಿಂದ 18% ಹೆಚ್ಚಳ ಮಾಡಿ ಅಂತ ಈಗ ಪಟ್ಟು ಹಿಡಿದಿದ್ದಾರೆ. ಬಟ್ ನೌಕರರ ಒತ್ತಾಯ 25% ಅಂತ. ಹೀಗಾಗಿ ಸದ್ಯಕ್ಕೆ 12% ಈಗ ಸರ್ಕಾರ ಮಾಡಿದೆ. ಆ ಒಂದು ವೇತನ ಹೆಚ್ಚಳಕ್ಕೆ ಈಗ ನೌಕರರು ಮುಖಂಡರು ತಿರಸ್ಕಾರ ಮಾಡಿದ್ದಾರೆ. ಮತ್ತೊಂದ್ ಕಡೆ 38 ತಿಂಗಳ ಹಿಂಬಾಕಿ ನೀಡಿ ಅಂತ ಒಂದ್ ಕಡೆ ಒತ್ತಾಯ ಮಾಡಿದ್ರು. ಈಗ 26 ತಿಂಗಳ ಹಿಂಬಾಕಿಯನ್ನು ನೀಡಿದ್ದಾರೆ. ನೌಕರರು ಅದಕ್ಕೆ ಓಕೆ ಅಂದಿದ್ದಾರೆ. ಬಟ್ ಇದು ಸಂಬಳ ವೇತನ ಹೆಚ್ಚಳಕ್ಕೆ ಈಗ ಓಕೆ ಅಂದಿಲ್ಲ. 1/1/2024ರಿಂದ ಸಂಬಳ ಹೆಚ್ಚಳ ಮಾಡಬೇಕೆಂಬುದು ಒಂದ್ ಕಡೆ ಪಟ್ಟು ಹಿಡಿದಿದ್ದಾರೆ. ಸರ್ಕಾರ 1/1/2025ರಿಂದ ವೇತನ ಮಾಡ್ತು ಅಂತ ಒಂದ್ ಕಡೆ ಸರ್ಕಾರ ಆದೇಶ ಮಾಡಿತ್ತು. ಬಟ್ ಆದೇಶವನ್ನ ತಿರಸ್ಕಾರ ಮಾಡಿದ್ರೆ ಆ ಒಂದು ದೃಷ್ಟಿಯಿಂದ ಮಂಗಳವಾರ ಮೇ 19ರಂದು ಕಪ್ಪು ಬಾವುಟ ಪ್ರದರ್ಶನ ಮಾಡಲಿದ್ದಾರೆ. ಮೇ 20 ಅಂದ್ರೆ ಮಧ್ಯರಾತ್ರಿಯಿಂದ ಬಸ್ ಓಡಾಡಲ್ಲ. 4 ನಿಗಮದ ನೌಕರರು ಒಂದ್ ಕಡೆ ಹೋರಾಟದಲ್ಲಿ ಭಾಗಿ ಆಗಲಿದ್ದಾರೆ ಅಂತ ಕಡೆ ಹೇಳಲಾಗ್ತಿದೆ. ಮತ್ತೊಂದ್ ಕಡೆ ಹಿಂಬಾಕಿ ವಿಚಾರದಲ್ಲಿ ಒಂದ್ ಕಡೆ ಸರ್ಕಾರ ಗೊಂದಲ ಮೂಡಿದೆ, ಎಡವಟ್ಟು ಮಾಡಿದೆ. ಇಲ್ಲಿ ಭ್ರಷ್ಟಾಚಾರ ಆಗಿದೆ ಎಂಬುದು ಗಂಭೀರ ಆರೋಪ ಮುಖಂಡರು ಸಹ ಮಾಡ್ತಿದ್ದಾರೆ. ಯಾಕಂದ್ರೆ ಕೆಲವರಿಗೆ 26 ತಿಂಗಳ ಹಿಂಬಾಕಿ ನೀಡಿ ಈಗ ಹಣವನ್ನು ವಾಪಸ್ ಕೇಳ್ತಿದ್ದಾರೆ. ಯಾಕಂದ್ರೆ ಸರ್ಕಾರ ಈಗ ಸದ್ಯ 11 ತಿಂಗಳ ಹಿಂಬಾಕಿಯನ್ನ ಹಣ ಬಿಡುಗಡೆ ಮಾಡಿತ್ತು. ಆದ್ರೆ ಈಗ ತಾಂತ್ರಿಕ ದೋಷದಿಂದ 26 ತಿಂಗಳ ಹಿಂಬಾಕಿಯನ್ನ ಸುಮಾರು 100 ಜನಕ್ಕೆ ಹಾಕಿದ್ದಾರೆ. ಆ ಒಂದು ದೃಷ್ಟಿಯಿಂದ ಈಗ ಸರ್ಕಾರ ಹಣ ವಾಪಸ್ ಕೇಳ್ತಿದೆ. ಆ ಒಂದು ದೃಷ್ಟಿಯಿಂದ ಸರ್ಕಾರಕ್ಕೆ ಒಂದ್
ಒಂದ್ ಕಡೆ ಮುಖಂಡರು ಮತ್ತೊಂದ್ ಕಡೆ ನೌಕರು ಆಕ್ರೋಶ ಕಾರಣವಾಗಿದೆ. ಹೀಗಾಗಿ ಈ ಬಾರಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲು ಮುಂದಾಗಿದ್ದಾರೆ ಅಶ್ವಿನಿ. ಅದಲ್ಲದೆ ನಾಳೆ ಕಾರ್ಮಿಕ ಕಮಿಷನರ್ ಒಂದ್ ಕಡೆ ಸಭೆ ಕರೆದಿದ್ದಾರೆ, ರಾಜ್ಯ ಸಂಧಾನ ಸಭೆ ಕರೆದಿದ್ದಾರೆ. ಆ ಒಂದು ಸಭೆಯಲ್ಲಿ 4 ನಿಗಮದ ಎಂಡಿಗಳು ಮತ್ತೊಂದ್ ಕಡೆ ಮುಖಂಡರು ನೌಕರು ಭಾಗಿಯಾಗಲಿದ್ದಾರೆ. ಆ ಒಂದು ಸಭೆಯಲ್ಲಿ ಏನಾದರೂ ಯಶಸ್ವಿ ಆಗುತ್ತಾ ಎಂಬುದು ಕಾದು ನೋಡಬೇಕಾಗುತ್ತೆ. ಯಾಕಂದ್ರೆ ಒಂದ್ ಕಡೆ ಸಿಎಂ ನೇತೃತ್ವದಲ್ಲಿ ಸಭೆ ಆಯಿತು, ಸಾರಿಗೆ ಸಚಿವರು ನೇತೃತ್ವದಲ್ಲಿ ಸಭೆ ಆಯಿತು, ಅಧಿಕಾರಿಗಳ ನೇತೃತ್ವದಲ್ಲಿ ಸಭೆ ಆಯಿತು. ನಾಳೆ ಸಭೆ ಸಂಧಾನ ಆಗುತ್ತಾ ಇಲ್ವಾ ಎಂಬುದು ಕಾದು ನೋಡಬೇಕಾಗುತ್ತೆ. ಬಟ್ ನೌಕರರು ಮಾತ್ರ ತಮ್ಮ ಬೇಡಿಕೆ ವಿಚಾರವಾಗಿ ಪಟ್ಟು ಬಿಡ್ತಿಲ್ಲ. 1/1/2024 ವೇತನ ಹೆಚ್ಚಳ ಮಾಡಬೇಕಂತ ಪಟ್ಟು ಹಿಡಿದಿದ್ದಾರೆ ಅಶ್ವಿನಿ. ಆಲ್ ರೈಟ್ ವೀರೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.